ಕೋಡಿ ಕೆರೆ ಬಫರ್ ಝೋನ್ನಲ್ಲಿರುವ ಅನಧಿಕೃತ ವಾಣಿಜ್ಯ ಕಟ್ಟಡ ತೆರವಿಗೆ ಏಕೆ ಮೀನಾಮೇಷ? ಬಫರ್ ಝೋನ್ನಲ್ಲಿರುವ ಅನಧಿಕೃತ ವಾಣಿಜ್ಯ ಕಟ್ಟಡದ ತೆರವಿಗೆ ಅಡ್ಡಗಾಲ ಹಾಕುತ್ತಿದ್ದಾರಾ ಬಿಜೆಪಿ ಯುವ ಮುಖಂಡ? ಹೌದು, ಈಗಾಗಲೇ ಸರ್ಕಾರದಿಂದ ವರ್ತೂರು ಕೆರೆ ಕೋಡಿಯಿಂದ ಹೋಗುವ ಬೃಹತ್ ರಾಜಕಾಲುವೆಯ ತಡೆಗೋಡೆ ನಿರ್ಮಾಣಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸಮರ್ಪಕವಾಗಿ ಅಳತೆಯನ್ನು ಮಾಡಿ ಸ್ಥಳವನ್ನು ಗುರುತಿಸಲಾಗಿದೆ. ಅದರಂತೆ ಕೋಡಿಯಲ್ಲಿನ ನಿವಾಸಿಗಳಿಗೆ ಹಾಗೂ ಕೆರೆ ಕೋಡಿಯ ಬಫರ್ ಝೋನ್ನಲ್ಲಿರುವ ಎಲ್ಲ ಕಟ್ಟಡಗಳ ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ. ಅದರಂತೆ ಕಟ್ಟಡಗಳ ತೆರವಿಗೆ ಸೂಚನೆಯನ್ನು ನೀಡಲಾಗಿದೆ. ನೋಟಿಸ್ ಸ್ವೀಕರಿಸಿದ ಸ್ಥಳೀಯರು ಬಹುತೇಕ ಎಲ್ಲರೂ ತಮ್ಮ ಕಟ್ಟಡಗಳನ್ನು ತಾವೇ ತೆರವು ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಆದರೆ ಕೋಡಿಯಲ್ಲಿ ಬಫರ್ ಝೋನ್ನಲ್ಲಿ ಕೆಲವು ವರ್ಷಗಳಿಂದ ಅನಧಿಕೃತವಾಗಿ ತಲೆ ಎತ್ತಿರುವ ಬಿಜೆಪಿ ಕಾರ್ಯಕರ್ತನ ಬೇನಾಮಿ ವಾಣಿಜ್ಯ ಕಟ್ಟಡವನ್ನು ತೆರವುಗೊಳಿಸಲು ಸೂಚನೆ ನೀಡಲಾಗಿದೆ. ಆದರೆ ಸ್ಥಳೀಯ ಬಿಜೆಪಿ ಯುವ ಮುಖಂಡರೊಬ್ಬರು ಸದ್ದಿಲ್ಲದೆ ಕೆರೆ ಕೋಡಿ ಬಫರ್ ಝೋನ್ನಲ್ಲಿರುವ ಅನಧಿಕೃತ ವಾಣಿಜ್ಯ ಕಟ್ಟಡವನ್ನು ತೆರವುಗೊಳಿಸಬಾರದು ಎಂದು ಅಧಿಕಾರಿಗಳಿಗೆ ಒತ್ತಡ ಹಾಕುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ನಿಜ ಹೇಳಬೇಕೆಂದರೆ ಬೇನಾಮಿ ಸಂಜೀವನ ಅನಧಿಕೃತ ಕಟ್ಟಡಕ್ಕೆ ಸಮರ್ಪಕವಾದ ಪ್ಲಾನ್ ಇಲ್ಲ. ಅವೈಜ್ಞಾನಿಕವಾಗಿ ಕೆರೆ ಬಫರ್ ಝೋನ್ನಲ್ಲಿ ಮುಖ್ಯ ರಸ್ತೆಗೆ ಹೊಂದಿಕೊಂಡು ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಈ ಬಗ್ಗೆ ಈ ಹಿಂದಿನ ಬಿಬಿಎಂಪಿಯಿಂದಲೇ ಸಮರ್ಪಕವಾದಂತಹ ಮಾಹಿತಿಗಳು ಲಭ್ಯವಾಗಿವೆ. ಇಂತಹ ಅನಧಿಕೃತ ಕಟ್ಟಡವನ್ನು ತೆರವುಗೊಳಿಸಲು ಅಡ್ಡಗಾಲ ಹಾಕುತ್ತಿರುವುದು ಅಸಹ್ಯ ಹುಟ್ಟಿಸುತ್ತಿದೆ. ಲಂಚ ಹಣದ ದೌರ್ಜನ್ಯ ತಾಂಡವವಾಡುತ್ತಿರುವುದು ಕಂಡುಬರುತ್ತಿದೆ. ಇತ್ತೀಚೆಗೆ ಸ್ಥಳ ಪರಿಶೀಲನೆಗೆ ಬಂದಂತಹ ಜಿಬಿಎ ಹಾಗೂ ರಾಜಕಾಲುವೆ ವಿಭಾಗದ ಅಧಿಕಾರಿಗಳಿಗೆ ಬಿಜೆಪಿಯ ಯುವ ಮುಖಂಡ ಅನಧಿಕೃತ ಕಟ್ಟಡವನ್ನು ಬಿಟ್ಟು ಉಳಿದ ಎಲ್ಲ ಕಟ್ಟಡಗಳನ್ನು ತೆರವುಗೊಳಿಸಿ ಎಂದು ಒತ್ತಡ ಹೇರಿರುವುದು ಅಲ್ಲದೆ ದೌರ್ಜನ್ಯದಿಂದ ವರ್ತಿಸುವುದು ಸ್ಥಳೀಯರಿಂದ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಸ್ಥಳೀಯ ಹಿರಿಯ ಕಿರಿಯ ಮುಖಂಡರಿಂದ ಕೆಂಗಣ್ಣಿಗೆ ಗುರಿಯಾಗಿರುವ ಬಿಜೆಪಿ ಯುವ ಮುಖಂಡ ಇದೀಗ ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿರುವುದು ಗಮನಕ್ಕೆ ಬಂದಿದೆ. ಈಗಾಗಲೇ ಈ ಅನಧಿಕೃತ ವಾಣಿಜ್ಯ ಕಟ್ಟಡವನ್ನು ಹಲವು ವರ್ಷಗಳ ಹಿಂದೆ ತೆರವು ಮಾಡಲಾಗಿತ್ತು. ಇದು ನೋಡಿ, ಈ ಹಿಂದೆ ತೆರವು ಮಾಡಿದ ಸಂದರ್ಭದಲ್ಲಿನ ಚಿತ್ರಗಳು. ಕೆರೆ ಕೋಡಿ ಬಫರ್ ಝೋನ್ನಲ್ಲಿರುವ ಕಟ್ಟಡವನ್ನು ತೆರವುಗೊಳಿಸಿದ ಬಳಿಕ ಸಂಜೀವ ತನ್ನ ಪ್ರಭಾವವನ್ನು ಬಳಸಿಕೊಂಡು ಸಂಬಂಧಪಟ್ಟವರಿಗೆಲ್ಲ ಲಂಚವನ್ನು ನೀಡಿ ರಾಜಾರೋತ್ಸವವಾಗಿ ಮರಳಿ ಅದೇ ಜಾಗದಲ್ಲಿ ವಾಣಿಜ್ಯ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾನೆ. ಕಟ್ಟಡ ನಿರ್ಮಾಣ ಹಂತದಲ್ಲಿ ನಮ್ಮ ಚಾನೆಲ್ ಸಮಗ್ರ ವರದಿಯನ್ನು ಪ್ರಸಾರ ಮಾಡುತ್ತಿದ್ದಂತೆ ಆಗಿನ ಬಿಬಿಎಂಪಿ ಹಾಗೂ ರಾಜಕಾಲುವೆ ವಿಭಾಗದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಟ್ಟಡದ ತೆರವಿಗೆ ಮುಂದಾಗಿದ್ದರು. ಅದಕ್ಕಾಗಿ ಸ್ಥಳಕ್ಕೆ ಹಿಟಾಚಿ ಜೆಸಿಬಿಗಳನ್ನು ತರಿಸಲಾಗಿತ್ತು. ಆಗಲೂ ಸಹ ಅಧಿಕಾರಿಗಳಿಗೆ ರಾಜಕೀಯ ಮುಖಂಡರಿಂದ ಒತ್ತಡ ಹೇರಲಾಗಿತ್ತು. ಸೇರಿಸಬೇಕಾದಂತಹ ಬಕ್ಷಿಸನ್ನು ತಲುಪಿಸಲಾಗಿತ್ತು ಎಂದು ಸಾರ್ವಜನಿಕರು ಬಹಿರಂಗವಾಗಿ ಹೇಳುತ್ತಾರೆ. ಇನ್ನು ಜಿಬಿಎ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಹಾಗೂ ಸಾರ್ವಜನಿಕ ವಲಯದಲ್ಲಿನ ಆಸ್ತಿಪಾಸ್ತಿಗಳಿಗೆ ಧಕ್ಕೆ ಆದಾಗ ಸ್ವಆಸಕ್ತಿಯಿಂದ ದೂರು ದಾಖಲಿಸಿಕೊಂಡು ಕ್ರಮವನ್ನು ಕೈಗೊಳ್ಳುವ ಜಿಬಿಎನ ಉನ್ನತ ಅಧಿಕಾರಿಗಳು ಕೂಡ ಈ ಬಗ್ಗೆ ಮಾಹಿತಿ ಇದ್ದರೂ ತೆಪ್ಪಗೆ ಇದ್ದಾರೆ. ಇದರಿಂದಾಗಿ ಉನ್ನತ ಮಟ್ಟದ ಅಧಿಕಾರಿಗಳು ಸಹ ಬೇನಾಮಿ ಬಿಲ್ಡಿಂಗ್ ಓನರ್ ಸಂಜೀವನ ಲಂಚದ ಹಣಕ್ಕೆ ಕೈಯೊಡ್ಡಿರುವುದು ಖಚಿತವೆಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಇನ್ನು ಈ ಬಗ್ಗೆ ಸ್ಥಳೀಯವಾಗಿ ಒಂದಿಬ್ಬರು ಅಧಿಕಾರಿಗಳನ್ನು ಸಂಪರ್ಕ ಮಾಡಿದಾಗ ಸಂಬಂಧಪಟ್ಟಂತಹ ಅಧಿಕಾರಿಯೊಬ್ಬರು ಸಂಜೀವನ ಪರವಾಗಿ ಬ್ಯಾಟಿಂಗ್ ಮಾಡುತ್ತಿರುವುದು ಖಚಿತವಾಗಿದೆ. ಅವೈಜ್ಞಾನಿಕವಾಗಿ ಯಾವುದೇ ಪ್ಲಾನ್ ಇಲ್ಲದೆ ನಿರ್ಮಿಸುವಂತಹ ಬಿಲ್ಡಿಂಗ್ಗಳಿಗೆ ಜಿಬಿಎ ಅಧಿಕಾರಿಗಳು ಗೋಡೆಯಾಗಿ ನಿಲ್ಲುತ್ತಾರೆ. ರಾಜಕಾರಣಿಗಳ ಬೆಂಬಲಿಗರ ಹಾಗೂ ಲಂಚವನ್ನು ಕೊಡುವಂತಹ ಶ್ರೀಮಂತರಿಗೆ ಮಾತ್ರ ಅಧಿಕಾರಿಗಳು ಮಣೆ ಹಾಕುತ್ತಾರೆ ಎಂದು ಸ್ಥಳೀಯರು ಮಾತನಾಡಿಕೊಳ್ಳುತ್ತಿದ್ದಾರೆ. ಏನೇ ಆಗಲಿ, ಜಿಬಿಎ ಹಾಗೂ ರಾಜಕಾಲುವೆ ವಿಭಾಗದ ಅಧಿಕಾರಿಗಳು ಕೂಡಲೇ ವರ್ತೂರು ಕೋಡಿಯಲ್ಲಿನ ಬೇನಾಮಿ ಸಂಜೀವನ ಕಟ್ಟಡದಂತಹ ಇಲ್ಲಿಗಲ್ ಬಿಲ್ಡಿಂಗ್ ಅನ್ನು ಕೂಡಲೇ ತೆರವುಗೊಳಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಈ ಕುರಿತಂತೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಒಂದು ವೇಳೆ ಅನಧಿಕೃತ ಕಟ್ಟಡವನ್ನು ತೆರವುಗೊಳಿಸಿದ್ದರೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಸಿಡಿದೇಳುವ ಸಾಧ್ಯತೆ ಇದೆ. ಪುಟ್ಟ ಮನೆಯನ್ನು ಕಟ್ಟಿಕೊಂಡು ಜೀವನ ನಡೆಸುವ ಬಡವರ ಮನೆಗಳನ್ನು ಮಾತ್ರ ಏಕಾಏಕಿ ತೆರವುಗೊಳಿಸುವ ಜಿಬಿಎ ಅಧಿಕಾರಿಗಳು ದೊಡ್ಡ ದೊಡ್ಡ ಮುಖಂಡರ ಇಲ್ಲಿಗಲ್ ಬಿಲ್ಡಿಂಗ್ಗಳನ್ನು ಏಕೆ ತೆರವುಗೊಳಿಸುವುದಿಲ್ಲ ಎಂದು ಪ್ರಶ್ನಿಸುತ್ತಿದ್ದಾರೆ. ಅದು ನಿಜವೂ ಹೌದು. ಈ ವರ್ತೂರು ಕೆರೆ ಬಫರ್ ಝೋನ್ನಲ್ಲಿ ಬಿಜೆಪಿ ಕಾರ್ಯಕರ್ತ ನಿರ್ಮಿಸಿರುವ ಇಲ್ಲಿಗಲ್ ಬಿಲ್ಡಿಂಗ್ ಅನ್ನು ಇಂದು ಅಥವಾ ನಾಳೆ ತೆರವುಗೊಳಿಸಬಹುದು ಎಂದು ಸ್ಥಳೀಯರು ಎದುರು ನೋಡುತ್ತಿದ್ದಾರೆ. ಇಂತಹ ಇಲ್ಲಿಗಲ್ ಬಿಲ್ಡಿಂಗ್ ಅನ್ನು ಜಿಬಿಎ ಹಿಂದೆ ಮುಂದೆ ನೋಡದೆ ಒಡೆದು ಉರುಳಿಸಬೇಕು. ಬಡವರಿಗೂ ಶ್ರೀಮಂತರಿಗೂ ಒಂದೇ ನ್ಯಾಯ ಎನ್ನುವಂತಾಗಬೇಕು. ಅಂದಾಗ ಮಾತ್ರ ಸರ್ಕಾರದ ಮೇಲೆ ಹಾಗೂ ಸರ್ಕಾರಿ ಅಧಿಕಾರಿಗಳ ಮೇಲೆ ಗೌರವವು ನಂಬಿಕೆಯೂ ಇರುವಂತಾಗುತ್ತದೆ. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ.